ಇವತ್ತಿನ ರೆಸಿಪಿ ಪಾಲಕ್ ಪುಲಾವ್. ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ಬರೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪಲಾವ್ ಅಂದಾಗ ನಾವು ವೆಜಿಟೇಬಲ್ ಪಲಾವ್ ನೋಡ್ತೀವಿ, ಇನ್ನು ಬೇರೆ ಬೇರೆ ರೀತಿಯಾದಂಥ ಪಲಾವ್ಗಳನ್ನೆಲ್ಲ ನೋಡಿದೀವಲ್ವಾ. ಇವತ್ತು ನಾವು ಪಾಲಕ್ ಸೊಪ್ಪಿನಿಂದ ತುಂಬಾ ರುಚಿಕರವಾದ ಮತ್ತು ಆರೋಗ್ಯಕರವಾದಂತಹ ಒಂದು ಪುಲಾವನ್ನ ಯಾವ ರೀತಿ ಮಾಡೋದು, ಅಷ್ಟೇ ಅಲ್ಲದೆ ತುಂಬಾ ಈಸಿಯಾಗಿ ನಾವು ಇದನ್ನ ಮಾಡ್ಬೋದು. ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಸಹ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಪಾಲಕ್ನಿಂದ ಅನೇಕ ಬೆನಿಫಿಟ್ಸ್ ಇರೋದನ್ನು ಸಹ ನಾವು ಕೇಳೇ ಇರ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಗಂಟೆ ಇದರಿಂದ ನಾವು ಮಾಡೋ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನು ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನು ಮುಂದುವರಿಸೋಣ. ಇಲ್ಲಿ ನಾನು ಪಾಲಕನ್ನ 2-3 ಸರಿ ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ದಪ್ಪ ದಪ್ಪನಾಗೆ ಕಟ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಇದನ್ನ ನಾನು ಮತ್ತೆ ಇದನ್ನ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಅದರಿಂದ ಒಂದು ಮೀಡಿಯಮ್ ಆಗಿ ದಪ್ಪವಾಗಿ ಕಟ್ ಮಾಡ್ಕೊಂಡು ಈಗ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋದ್ರಿಂದ ದಪ್ಪಕ್ಕೆ ಇಟ್ಕೊಂಡಿದ್ದೀನಿ. ನಂತರ 1-2 ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ, 1 ಗ್ರೀನ್ ಚಿಲ್ಲಿ ಹಾಕೊಂಡಿದ್ದೀನಿ, 7-8 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಗ್ರೀನ್ ಚಿಲ್ಲಿಯನ್ನು ನೀವು ಬೇಕಾದ್ರೆ ಹಾಕೊಳ್ಬೋದು. ನಾನು ಇಲ್ಲಿ ಖಾರ ಕಡಿಮೆ ಇರೋದ್ರಿಂದ ಅಷ್ಟೇ ಅಲ್ಲದೆ 3 ಜನಕ್ಕೆ ಮಾಡೋದ್ರಿಂದ 1 ಗ್ರೀನ್ ಚಿಲ್ಲಿ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಂಡು ಸ್ವಲ್ಪ 1/4 ಲೋಟ ನೀರನ್ನು ಹಾಕೊಂಡ್ಬಿಟ್ಟು ಇದೆ ಅದನ್ನ ಫೈನ್ ಪೇಸ್ಟ್ ಅಂದರೆ ನಯಸ್ಸಾಗಿ ಮಾಡ್ಕೊಡ್ತೀನಿ. ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ಈಗ ನಾವು ಇದನ್ನ ಒಂದು ಬೌಲಲ್ಲಿ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಪ್ರಾಸೆಸ್ ಬಂದ್ಬಿಟ್ಟು ಈಗ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1-1.5 ಸ್ಪೂನಷ್ಟು ನಾನು ಇಲ್ಲಿ ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1-1.5 ಸ್ಪೂನಷ್ಟು ನಾನಿಲ್ಲಿ ಗೀ ಅಂದ್ರೆ ತುಪ್ಪವನ್ನ ಬಳಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ 1-1.5 ಸ್ಪೂನಷ್ಟು ಗೀಯನ್ನು ಸಹ ಹಾಕೊಳ್ತಾ ಇದ್ದೀನಿ. ಈಗ ಇದು ಕರಗಬೇಕು. ಕಾಣಿಸ್ತಾ ಇದೆಯಲ್ವಾ? ನೀವು ಜಾಸ್ತಿ ಬೇಕು ಅಂದ್ರೆ ಗೀ ತುಂಬಾ ಇಷ್ಟಪಡೋರು ಇನ್ನೂ ಸ್ವಲ್ಪ ಗೀಯನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಇದು ಕರಗಿದೆ. ಈಗ ಇದಕ್ಕೆ ನಾನು 1 ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ, 1 ಇಂಚಷ್ಟು ಚಕ್ಕೆಯನ್ನು ಹಾಕೊಂಡಿದ್ದೀನಿ, 1 ಪಲಾವ್ ಎಲೆ ಹಾಕೊಂಡಿದ್ದೀನಿ, 1-2 ಲವಂಗನ ಹಾಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ. ನಂತರ ಒಂದೆಷ್ಟು ಕರಿಬೇವು ಸೊಪ್ಪನ್ನು ಸಹ ಹಾಕೊಂಡ್ಬಿಟ್ಟು ಅಂದರೆ ಕರಿ ಲೀವ್ಸ್ ಅನ್ನು ಹಾಕೊಂಡ್ಬಿಟ್ಟು ನಂತರ 1 ಆನಿಯನ್ನ ಈ ರೀತಿ ದೊಡ್ಡದಾಗಿ ಸ್ಲೈಸಸ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ 1 ಗ್ರೀನ್ ಚಿಲ್ಲಿಯನ್ನ ಅಡ್ಡವಾಗಿ ಸೀಳಿದ್ದೆ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ಈಗ ಇವೆಲ್ಲವೂ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಸಹ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗಂತ ಇದನ್ನ ನಾವು ಬ್ರೌನಿಶ್ ಆಗಿ ಮಾಡಬಾರ್ದು, ಮೀಡಿಯಮ್ ಆಗಿ ಇದರ ಹಸಿ ವಾಸನೆ ಹೋಗುವವರೆಗೂ ಸಹ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ರೀತಿ ಫ್ರೈ ಮಾಡ್ಕೊಂಡಾಗ ಆ ತುಪ್ಪದ್ದು ಏನೇನೆಲ್ಲ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತದೆ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು. 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದ್ರೆ ಈಗ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ 1/2 ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕೊಳ್ತೀನಿ, ಅಂದ್ರೆ ಅರಿಶಿನ ಪುಡಿಯನ್ನು ಹಾಕೊಳ್ತೀನಿ. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತೀನಿ. ಯಾಕೆಂದ್ರೆ ಆಲ್ರೆಡಿ ನಾನು ಪೇಸ್ಟ್ ಅಲ್ಲೂ 1 ಗ್ರೀನ್ ಚಿಲ್ಲಿ ಹಾಕೊಂಡಿದ್ದೀನಿ, ಇದು ಒಗ್ಗರಣೆಗೂ 1 ಹಾಕೊಂಡಿದ್ದೀನಿ. ಅದರಿಂದ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡ್ಬಿಟ್ಟು ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಕಿರುವಂತ ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದೆಲ್ಲ ಫ್ರೈ ಆದ್ಮೇಲೆ ನಾವು ಮಾಡಿಟ್ಕೊಂಡಿರುವಂತ ಪೇಸ್ಟ್ ಅನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಈ ಮಾಡಿರುವಂಥ ಪೇಸ್ಟ್ನ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಅಷ್ಟೇ ಅಲ್ಲದೆ ಈ ರೀತಿ ಹಸಿ ವಾಸನೆ ಹೋಗ್ತಾ ಹೋಗ್ತಾ ಇದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಕಾಣಿಸ್ತಾ ಇದೆಯಲ್ವಾ, ಇದು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ನಿಧಾನಕ್ಕೆ ಇದು ಕಲರ್ ಚೇಂಜ್ ಆಗ್ತಾ ಇದೆ. ಜೊತೆಗೆ ತುಪ್ಪನೂ ಸಹ ಕಳ್ಳಿ ಬಿಡ್ತಾ ಇದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಇನ್ನೊಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ, ಇಷ್ಟು ಚೆನ್ನಾಗಿ ಈಗ ರೆಡಿ ಆಗಿದೆ. ಅಂದ್ರೆ ಫುಲ್ ಕಲರು ಸಹ ಚೇಂಜ್ ಆಗಿದೆ. ಇನ್ನೊಂದು 2 ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನು ಮುಂಚೆ ಹೇಳ್ದಂಗೆ ಪಾಲಕ್ ಸೊಪ್ಪಿಂದ ಅನೇಕ ಬೆನಿಫಿಟ್ಸ್ ಇದೆ ಎಂದೆ. ಅಂದ್ರೆ ಇದರಲ್ಲಿ ಐರನ್ ಕಂಟೆಂಟ್ ಹೆಚ್ಚಾಗಿದೆ, ಇದು ಕಣ್ಣಿನ ದೃಷ್ಟಿಗೂ ಸಹ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಎಲ್ಲ ನಮಗೆ ಹೆಚ್ಚಾಗಿ ಸಿಗುತ್ತೆ. ಈ ರೀತಿಯಾಗಿ ಅನೇಕ ಆರೋಗ್ಯಕರವಾದಂತಹ ಅಂಶಗಳಿರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು. ಈಗ ನಾನು ಮುಂಚೆನೆ ಆಲ್ರೆಡಿ ರೈಸ್ನ ರೆಡಿ ಮಾಡ್ಕೊಂಡಿದ್ದೆ. ಈಗ ಅದು ತಣ್ಣಗಾಗಿದೆ. ಈಗ ಇದನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲದ ರೀತಿಯಾಗಿ ನಾವೀಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿದ್ರಲ್ವಾ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಈ ಪಾಲಕ್ ಪುಲಾವ್ ರೆಡಿಯಾಗಿದ್ರೆ ನೋಡಿದ್ರಲ್ವಾ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನು ಮಾಡುವಂತೆ ನಮ್ಮನ್ನು ತಿಳಿಸುತ್ತದೆ. ಸಾಧ್ಯವಾದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸ್ಬೋದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆ ಇರುತ್ತದೆ, ನಮಗೂ ಸಹ ಸಹಾಯ ಆಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ನೆಟ್ವರ್ಕ್ ಮತ್ತು ವಾಟ್ಸಪ್ ಚಾನಲ್ಗಳಲ್ಲೂ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನು ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡ್ಬೋದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ.